ರಾಜ್ಯದಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರ ರಾದ್ಧಾಂತವನ್ನು ಸೃಷ್ಟಿ ಮಾಡಿತ್ತು. ಈಗ ಈ ರಾದ್ಧಾಂತಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಆಹಾರ ಸಚಿವರು ಮಾಡಿದ್ದಾರೆ. ಅರ್ಥಾತ್ ಈ ಪರಿಷ್ಕರಣೆಯ ಪ್ರಕ್ರಿಯೆಗೆ ತಾತ್ಕಾಲಿಕ ಸ್ಥಗಿತ ಬಿದ್ದಿರುವಂಥದ್ದು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರಾದ್ಧಾಂತಕ್ಕೆ ಬ್ರೇಕ್. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ರೇಷನ್ ಕಾರ್ಡ್ ಪರಿಷ್ಕರಣೆ ತಾತ್ಕಾಲಿಕ ಸ್ಥಗಿತವಾಗಿದೆ. ಬಿಪಿಎಲ್ ರದ್ದಾದ ಅರ್ಹರಿಗೆ ವಾರದೊಳಗೆ ಕಾರ್ಡ್ ಸಿಗುತ್ತೆ. ರಾಜ್ಯದಲ್ಲಿ 1,02,509 ಕಾರ್ಡುಗಳಷ್ಟೇ ಅನರ್ಹ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ ಕಾರ್ಡು ರದ್ದು. ಇದು ಪಬ್ಲಿಕ್ ಟಿವಿ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರಾದ್ಧಾಂತದ ವಿಚಾರಕ್ಕೆ ನಿರಂತರವಾಗಿ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಸರ್ಕಾರದ ಕಣ್ತೆರೆಸುವಂತಹ ಕೆಲಸವನ್ನು ಪಬ್ಲಿಕ್ ಟಿವಿ ಮಾಡಿದೆ. ಜನರ ಸಮಸ್ಯೆಗೆ, ಅವರ ಅಳಲಿಗೆ ದನಿಯಾಗುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿರುವಂಥದ್ದು. ಇದರ ಪ್ರತಿಫಲ ಇವತ್ತು ಪ್ರೆಸ್ ಮೀಟ್ನಲ್ಲಿ ಆಹಾರ ಸಚಿವರು ತಮ್ಮ ನಿರ್ಧಾರದಿಂದ ವಾಪಸ್ ಬರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. APL ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡುಗಳನ್ನು APL ಅಂತವರು ಕೂಡ BPL ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಅಧಿಕಾರಿಗಳು ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿದ್ದವರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರು ಹಿಂದೆ BPLಲ್ಲಿದ್ದರು ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ. ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು. ತೆಗೆದಿರೋರನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಅಂಕಿಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ದಾರರ ಅನ್ನೋ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಈಗೆಲ್ಲ ವಾಪಸ್ ಮಾಡಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು, APL ಕಾರ್ಡ್ ಯಾರ್ಯಾರಿದ್ರೆ ಅವ್ರು ಅಲ್ಲೆಲ್ಲೇ ಇರ್ತಾರೆ. ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ 1 ವಾರದಲ್ಲಿ, ಯಾರದು ನಿಂತಿದೆ ಅವ್ರಿಗೆಲ್ಲ 1 ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. 1 ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿದೆ ರಾಜ್ಯ ಸರ್ಕಾರ. ಈ ಕುರಿತಂತೆ ಪಬ್ಲಿಕ್ ಟಿವಿಯ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಇನ್ನು ಪಬ್ಲಿಕ್ ಟಿವಿ ಪ್ರಶ್ನೆಗೆ ಸಚಿವ ಮುನಿಯಪ್ಪ ಅವರು ಕಕ್ಕಾಬಿಕ್ಕಿಯಾಗಿಬಿಟ್ಟಿದ್ದಾರೆ. ವಾರದೊಳಗೆ ಅರ್ಹ ವಂಚಿತರಿಗೆ BPL ಕಾರ್ಡ್ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಲೋಪದೋಷವನ್ನು ಸರಿಪಡಿಸ್ತೀವಿ ಅಂಥೇಳಿ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೊಂದಲಕ್ಕೆ ಅಧಿಕಾರಿಗಳೆಲ್ಲ ನಾನೇ ಹೊಣೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಪಬ್ಲಿಕ್ ಟಿವಿಯ ಪ್ರಶ್ನೆಗಳಿಗೆ ಮುನಿಯಪ್ಪ ಅವರು, KH ಮುನಿಯಪ್ಪ ಅವರು ತಬ್ಬಿಬ್ಬಾಗಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಮಾನದಂಡಗಳು ಏನು ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ. ಉತ್ತರ ಕೊಡಕ್ಕಾಗಲ್ಲ ಸರ್. ಈಗ ಉತ್ತರ ಕೊಡ್ತೀನಿ, ಸಮಾಧಾನವಾಗಿ. 3 ಕ್ಲಾರಿಫಿಕೇಶನ್ ಸರ್.
ಈಗ ರದ್ದಾಗಿರ್ತಕ್ಕಂಥವ್ರು ಅದೇ ನಂಬರನ್ನು ಯೂಸ್ ಮಾಡಿ ಮತ್ತೆ ರೀಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ನಮ್ಮ ಹತ್ರ ಅಂಕಿಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವ್ರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಅವ್ರ ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ ಅದು ಸ್ವಲ್ಪ ಇಲ್ಲ ತೆಳುವಾಗಿದೆ, ಕೆಲಸ ಮಾಡಿದ್ದಾರೆ ನಡ್ರಿ. ಎಲ್ಲಕ್ಕೂ ಅನುಕೂಲ. ಒಂದೇ ವಾರದಲ್ಲಿ ಒಂದು ವಾರದಲ್ಲಿ ಕೊಡ್ತೀವಿ. ಒಂದು ವಾರದಲ್ಲಿ ಕೊಡ್ತೇವೆ. ಒಂದು ವಾರದಲ್ಲಿ ಎಲ್ರಿಗೂ ಮತ್ತೆ ಕಾರ್ಡ್ ವಾಪಸ್ ಬರ್ತದೆ. ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ ಅದು ಸ್ವಲ್ಪ ಇಲ್ಲ ತೆಳುವಾಗಿದೆ, ಕೆಲಸ ಮಾಡಿದ್ದಾರೆ ನಡ್ರಿ. BPL ಕಾರ್ಡ್ನ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶವನ್ನು ಹೊರಹಾಕುವಂತಹದ್ದು ಮುಂದುವರೆದಿದೆ. ಇವತ್ತು ಬಿಜೆಪಿ ನಾಯಕರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. BPL ಕಾರ್ಡ್ ಪರಿಷ್ಕರಣೆಗೆ ವ್ಯಾಪಕ ಆಕ್ರೋಶ. ಸಚಿವರ ಸಮಜಾಯಿಷಿಯ ಮಧ್ಯೆಯೂ ಕೂಡ ಮಹಿಳೆಯರ ಆಕ್ರೋಶ. ನಮಗೆ ಗೃಹಲಕ್ಷ್ಮಿ ಬೇಡ, ಉಚಿತ ಬಸ್ ಬೇಡ, ನಮಗೆ ರೇಷನ್ ಕಾರ್ಡ್ ಕೊಡಿ ಸಾಕು ಅಂಥೇಳಿ ಮಹಿಳೆಯರ ಗೋಳಾಟ. ಬಿಜೆಪಿ ನಾಯಕರ ಭೇಟಿ ವೇಳೆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ, ಅಳಲನ್ನು ತೋಡ್ಕೊಂಡಿದ್ದಾರೆ. ಜಯನಗರದ ಪುಟ್ಟಯ್ಯನಪಾಳ್ಯದ ಮನೆಗಳಿಗೆ ಭೇಟಿ ಕೊಟ್ಟಿದ್ರು ಬಿಜೆಪಿ ನಾಯಕರು. ಈ ಸಂದರ್ಭದಲ್ಲಿ ಅವರ ಎದರೇನೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಈ ಜೋಬ್ಡಿಯಿಂದ ಇದ್ದೀವಿ. ನಾವು ಇವಾಗ 40 ವರ್ಷ ಮೇಲೆ ಆಯಿತು. ಕ್ವಾರ್ಟರ್ಸ್ ಎಲ್ಲ ನಮ್ಗೆ ಕಟ್ಕೊಟ್ಟಿದ್ದಾರೆ. ಏನು ಆವಾಗಿಂದ ಇದ್ದೀವಿ. ಆದರೆ ಈ ತಿಂಗಳಲ್ಲಿ ನಮ್ಮ ರೇಷನ್ಗೆ ಹೋದಾಗ ಹೆಬ್ಬಟ್ಟಿಟ್ಟಾಕ ತಮ್ಮ ಆಗಿಲ್ಲಮ್ಮ ಅಂದರು. ಯಾಕೆ ಆವಾಗಲೇ ಗೊತ್ತಾಗಿದ್ದು ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ. ಯಾಕಪ್ಪ ಅಂದ್ವಿ. ಇಲ್ಲ ನಿಮ್ಮ ಹುಡುಗರು ಲೋನ್ ಏನೋ ತೊಗೊಂಡಿದ್ದಾರೆ ಅದರಿಂದ ಕ್ಯಾನ್ಸಲ್ ಆಗಿದೆ ಅಂದರು. ನಾವು ಅಂದ್ವಿ ನಮ್ಮ ಹುಡುಗರು ಲೋನ್ ತಗೊಂಡ್ರೆ ನಮ್ಗೆ ಯಾಕಪ್ಪ ಕ್ಯಾನ್ಸಲ್ ಆಗುತ್ತೆ? ನಮ್ಮ ಹುಡುಗರು ನಮ್ಮ ಜೊತೆಲಿಲ್ಲ, ನಾವು ಒಬ್ಬಳೇ ಇರೋದು. ನಮ್ಗೆ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಬೇಕು ಅಂದರೆ ತಗೊಂಡೋಗಿ ಕಸಕ್ಕೆ ಬಿಸಾಕು ಅಂದರು. ಇದು ಕಸಕ್ಕೆ ಬಿಸಾಕಪ್ಪ ವಸ್ತಾ? ಇದು ಕಸಕ್ಕೆ ಬಿಸಾಕ ನಾವು ಕಷ್ಟಪಟ್ಟು ಗೌರ್ಮೆಂಟಲ್ಲಿ 50 ಪೈಸಾ ಕೊಟ್ಟು ತಗೊಂಡಿರೋ ಕಾರ್ಡಿದು. ಲಂಚ ಕೊಟ್ಟು ತಗೊಂಡಿಲ್ಲ ನಾನು. ಅಷ್ಟು ಕಷ್ಟಪಟ್ಟು 50 ಪೈಸಾ ಗೌರ್ಮೆಂಟ್ ರೂಲ್ ಪ್ರಕಾರ ನಾನು ಕೊಟ್ಟು ಈ ಕಾರ್ಡ್ ತಗೊಂಡಿರೋದು. ನಾನು ಬೀದಿಗೆ ಬಿಸಾಕಕ್ಕೆ ತಗೊಂಡಿಲ್ಲ. ಇದು ನಾನು ದೊಡ್ಡ ಸಾಹುಕಾರು. ಕಾರ್ ಇದೆ, ಬಂಗ್ಲಾ ಇದೆ, ಸೈಟ್ ಇದೆ. ಅವ್ರವ್ರು ಆ ಕಡೆ ಬಂದವರು 3 ಹೆಕ್ಟರ್ 4 ಹೆಕ್ಟರ್ ಕಟ್ಕೊಂಡಿದ್ದಾರೆ. ನಮ್ಗೇನಿಲ್ಲ, ಇದೇ ಒಂದೇ ಬಿಲ್ಡಿಂಗ್. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ಮಕ್ಕಳು 2 ಗಂಡ್ಮಕ್ಳು ಬೇರೆ ಇದ್ದಾರೆ. ಒಬ್ಬನು ಬೊಮ್ಮನಹಳ್ಳಿನಲ್ಲಿ ಇದ್ದಾನೆ, ಒಬ್ಬನು ಇಲ್ಲಿ ಬೇರೆ ಇದ್ದಾನೆ. ಯಾವನು ಊಟ ಹಾಕಲ್ಲ ನಮಗೆ. ಈ ರೇಷನ್ ಕಾರ್ಡ್ ತಗೊಂಡು ನಮ್ಮ ಜೈದಾವಾಗೆಲ್ಲ ಹೋಗ್ತೀವಿ. ನಮ್ಗೆ ಕಾರ್ಡ್ ಬೇಕಪ್ಪ. ನಮ್ಗೆ ಜೀವನ ನಡೆಯೋದು ಇದರಲ್ಲಿಂದ. ಈ ತಿಂಗಳೇ ನಮ್ಗೆ ಗೊತ್ತಾಗಿದ್ದು. ಈ ತಿಂಗಳ ಆದ್ಮೇಲೆ ಇದರಿಂದ ನಮ್ಮ ಜೀವನ ನಡೀತಾ ಇರೋದು. ರೇಷನ್ ಕೊಟ್ಟಿಲ್ಲ ಸರ್. ನಾನು ಇರೋದು ಒಬ್ಳೇ ಇದ್ದೀನಿ. ನನಗೆ ಬೇಕು ರೇಷನ್ ಕಾರ್ಡ್ಗೆ. ನಾನು ಒಂದ್ಸಲ ಹಾಸ್ಪಿಟ್ಲ್ಗೆ ಹೋದ್ರೆ 4,000 5,000 ಖರ್ಚು, 2,000 ದುಡಿತೀನಿ ನಾನು. ಅದರಲ್ಲಿ ನನ್ನ ಜೀವನ ಹೆಂಗ್ ಮಾಡೋದು? ನಾವು 40 ವರ್ಷ ಮೇಲಾಯ್ತು ಸರ್. ಏನೋ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಮ್ಗೆ ಇವಾಗ ಹೋಗಿ ಅಕ್ಕಿ ಕೇಳಿದ್ರಕ್ಕೆ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಗೇನು ಆಸ್ತಿ ಪಾಸ್ತಿ ಇಟ್ಕೊಂಡಿದ್ದೀವ, ನಾವು ನಮ್ಮ ಬಿಲ್ಡಿಂಗ್ ಕಟ್ಕೊಂಡಿದ್ದೀವ. ಇವಾಗ ಗೊತ್ತಾಯ್ತು ಸರ್. ಇವತ್ತು ಹೋಗಿ ಯಾವುದು ಬರ್ತಾ ಇಲ್ಲ. ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದು ರೇಷನ್ ಕಾರ್ಡ್. ಬಸ್ ಫ್ರೀ ಬೇಡ, ಏನು ಸಲುಗೆನೂ ಬೇಕಾಗಿಲ್ಲ. ಅವ್ರು ಕೊಡೋ ದುಡ್ಡಿನಲ್ಲಿ ನಮ್ಮ ಸಂಸಾರ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು BPL ಕಾರ್ಡು. ಏನೋ ನಮ್ಗೆ ಹುಷಾರು ಇಲ್ದಿರ ಆಗೋ ಟೈಮಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗತ್ತೆ. ಅವಾಗ ಒಂದು 2.5 ಲಕ್ಷ ಅದರಿಂದ ಸಬ್ಸಿಡಿ ಕೊಡ್ತಾರೆ. ಅದೆಲ್ಲ ಇಲ್ಲ ಅಂದಮೇಲೆ ನಮ್ಗೇನಿಗೆ BPL ಕಾರ್ಡ್ ಹೇಳಿ? ನಾವು 30 ನಾವು ತಗೊಳ್ತಾ ಇರೋದು 15 ವರ್ಷದಿಂದ ನಾನು ಅಕ್ಕಿ ತಗೊಳ್ತಾ ಇರೋದು ಸರ್. ನಾವು ನಮ್ಮ ಮನೆಯಿಂದ ಬಂದು ಚೆಕ್ ಮಾಡಿನೇ ನಮಗೂ ರೇಷನ್ ಕಾರ್ಡ್ ಕೊಟ್ಟಿರೋದು ಸರ್. ನಾವು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ಅಂಗಡಿಗೆ ITR ಫೈಲ್ ಮಾಡಿದ್ರೆ ನಿಮಗೆ ಲೋನ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು 3 ವರ್ಷ ITR ಫೈಲ್ ಮಾಡಿದ್ವಿ. ಬಟ್ ಏನು ಅದರಿಂದ ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕಾರ್ಡ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಸರ್. ನಮಗೆ ಈ ತಿಂಗಳ ಗೊತ್ತಾಯಿತು ಸರ್. ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ, ಬಸ್ ಫ್ರೀನೂ ಬೇಕಾಗಿಲ್ಲ. ಅವ್ರು ಸಲುಗೆ ಅಕ್ಕಿಯಿಂದ ದುಡ್ಡು ಕೊಡ್ತಾರಲ್ಲ ಅದನ್ನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಅಕ್ಕಿ ಮಾತ್ರನೇ. ಈಗ ವರ್ಷಕ್ಕೆ 1,20,000 ರೂಪಾಯಿ, 1,40,000 ಅಂತ ಹೇಳ್ತಿದ್ದಾರೆ. ಈ ಕರ್ನಾಟಕದಲ್ಲಿ 1,40,000 ರೂಪಾಯಿ ಕೆಳಗಡೆ ಸಂಸಾರ ಮಾಡೋರು ಇದ್ದಾರಾ ಹೇಳಿ ನೀವೇ? ಒಂದ್ ತಿಂಗಳಿಗೆ 20,000 ರೂಪಾಯಿ ದುಡ್ದಿರೋರು ಇದ್ದಾರಾ ಹೇಳಿ? ನಾವು ಗೌರ್ಮೆಂಟ್ ಕಡೆಯಿಂದ
ಕರೆಕ್ಟ್ ಆಗಿ ಕಟ್ಟಿದ್ವಿ. ಅದನ್ನು ತಪ್ಪಂದ್ರೆ ಏನು ಇನ್ ನೆಕ್ಸ್ಟ್ ಐಟಿಆರ್ ಫೈಲ್ ಮಾಡೋದೇ ಬೇಕಾಗಿಲ್ಲಲ್ಲ ಸರ್? ಯಾರಿಲ್ಲ ಹೇಳಿ? 5 ಲಕ್ಷ ಮೇಲಿರಬೇಕು ಸರ್. ಐಟಿಆರ್ ಅಂತ ಇನ್ಕಮ್ 5 ಲಕ್ಷ ಮೇಲಿರೋರಾದ್ರೆ ಅವರಿಗೆ BPL ಕಾರ್ಡ್ ಬೇಕಾಗಿಲ್ಲ. APL ಕಾರ್ಡ್ ಕೊಡಿ ಪರವಾಗಿಲ್ಲ. 5 ಲಕ್ಷ ಒಳಗಡೆ ಇರೋರಿಗೆ ಏನಕ್ಕೆ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತೀರಾ? ಯಾವುದು ಬರ್ತಾ ಇಲ್ಲ. ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದು ರೇಷನ್ ಕಾರ್ಡ್, ಬಸ್ ಫ್ರೀ. ನಮಗೂ ನಿನ್ನೆನೇ ಸರ್ ಗೊತ್ತಾಗಿದ್ದು. ನಿನ್ನೆನೇ ಹೋಗಿದ ತಕ್ಷಣ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ತೆಗೆದು ಬಿಸಾಕಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ನೀವು ಕಾರ್ ತಗೊಂಡಿದ್ದೀರಾ, ಇನ್ನೇನೋ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಕಾರ್ ತಗೊಂಡ್ರೆ 1 ಲಕ್ಷದ ಮೇಲೆ ಏನಿದ್ರು ಆ ಥರ ಹೇಳ್ತಿದ್ದಾರೆ. ಈಗ ಸರ್ ನಾವು ಕಾರ್ ತಗೊಂಡ್ರು ಅದರಲ್ಲೇ ಬಿಸ್ನೆಸ್, ಇವಾಗ ಓಲಾ ಬಿಸ್ನೆಸ್ ಮಾಡ್ತಿರೋದೇ ಅದರಲ್ಲಿ. ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರೆ ಇನ್ನೇನು ಸರ್ ಮಾಡೋದು ನಾವು? ತುಂಬ ಕಷ್ಟ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಯಾವುದೇ ಒಂದು ನಿರ್ಧಾರ ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳುವ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಹೇಗಾಗುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಇವತ್ತು ಕಾರ್ಡ್ನ ಪರಿಷ್ಕರಣೆಯ ವಿಚಾರ ಒಂದು ಬೆಸ್ಟ್ ಎಕ್ಸಾಂಪಲ್. ಸಚಿವರು ಮತ್ತು ಸರ್ಕಾರ ಎಷ್ಟೇ ಸಮಜಾಯಿಷಿ ಕೊಟ್ಟರೂ ಕೂಡ ಜನ ಕೇಳೋ ಹಂತದಲ್ಲಿಲ್ಲ. ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.